ಮತದಾನ ಮಾಡುವಂಥ ಅತಿ ಉತ್ಸವವನ್ನು ನೋಡ್ತಾ ಇದ್ದೀನಿ. ಈಗಾಗಲೇ ನಾನು ನನ್ನ ಬೂತ್ ಸಂಖ್ಯೆ 84ರಲ್ಲಿ ಪರಿವಾರ ಸಹಿತ ಹೋಗಿ ಮತದಾನವನ್ನು ಚಲಾಯಿಸಿ ಬಂದಿದ್ದೀನಿ. ಜನರಲ್ಲಿ ಉತ್ಸಾಹ ಇದೆ ತನ್ನ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಮತ್ತು ಒಳ್ಳೆಯ ಪರಿಣಾಮವನ್ನು ಬರ್ತದೆ. ಅದೇ ನಾನು 84ನೇ ಬೂತ್ ನಮ್ಮದು ಅಲ್ಲಿ ಮತ ಚಲಾವಣೆ ಮಾಡಿದ್ದೀನಿ. ಈ ಸಂತಪುರದಲ್ಲಿ 3 ಬೂತಿಗೆ ವಿಸಿಟ್ ಮಾಡಿದ್ದೀನಿ. ನಮ್ಮದು ಎದುರಾಳಿ ಪಕ್ಷ ಎದುರಾಳಿ ಈಗ ಅಷ್ಟಕ್ಕೆ ಸೀಮಿತ ಇದೆ, ಅದಕ್ಕೆ ಚೇಂಜ್ ಮಾಡ್ತೀವಿ. ಸರ್ ಈ ಚುನಾವಣೆಯಲ್ಲಿ ಹಣ ಏನೋ ಕೆಲಸ ಮಾಡ್ತಾ ಇದೆ ಅಂತ ಹಿಂಗೆ ಗಾಳಿ ಸುದ್ದಿ ಇದೆ. ಒಂದು ಕಾಂಗ್ರೆಸ್ಸಿನವರು ಸೋಲುವುದಕ್ಕೆ ಅವಕಾಶವಾಗಿ ಕೊನೆಗೆ ಭ್ರಷ್ಟಾಚಾರದ ಮೂಲದಿಂದ ಗಳಿಸಿದಂಥ ಹಣವನ್ನು ಜನರಿಗೆ ಕೊಟ್ಟು ಮತಗಳನ್ನು ಖರೀದಿ ಮಾಡುವಂಥ ಒಂದು ದುಷ್ಕೃತ್ಯದಲ್ಲಿ ನಿರತರಾಗಿದ್ದಾರೆ. ಆದರೂ ಕೂಡ ಮತದಾರರ ಮನದಲ್ಲಿ ಇವಾಗ ಈ ಚುನಾವಣೆಯಲ್ಲಿ ಏನು ಚಿಂತನೆ ಇದೆಯಲ್ಲ, ರಾಷ್ಟ್ರ ಪ್ರಥಮ ಅಂತ, ಆ ಚಿಂತನೆ ಎದುರು ಅವರ ಹಣ ಏನು ಕೆಲಸ ಮಾಡುವುದಿಲ್ಲ ಅಂತ ನನ್ನ ವಿಶ್ವಾಸ. ಭಾರತ ವಿಶ್ವ ಸ್ತರದಲ್ಲಿ ಸ್ಥಾನಮಾನವನ್ನು ಗಳಿಸಿರೋದು ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆ, ಅಮೋಘವಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ನಿರ್ಮಾಣ. ಹೀಗಾಗಿ ಪ್ರತಿಯೊಬ್ಬರಿಗೂ ಈ ಸಾರಿ ಅಭಿವೃದ್ಧಿಯ ಕಡೆ ಮುಖ ಮಾಡಿ ಜನ ಮತದಾನ ಮಾಡಿ. ಅದು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಮಾಡಿದ್ದಾರೆ, ಪಕ್ಷ ಪರವಾಗಿ. ಸರ್ ನೀವು ಇಷ್ಟೆಲ್ಲ ಮಾಡಿದ್ರು ಒಬ್ಬರು ಏನು ಮಾಡಿದಾರ ಅಂತ ಎಲ್ಲ ಕಡೆ ಒಂದು ಇದಾಗ್ತಾ ಇದೆಯಲ್ಲ, ಅದು ಏನು ನನ್ನ ಮೊದಲು ಏನು ಮಾಡಿದ್ದಾರೆ ಅನ್ನೋರಿಗೆ ನನ್ನ ಕಾರ್ಯವ್ಯಾಪ್ತಿ ಅರ್ಥ ಮಾಡಬೇಕು. ನನ್ನ ಜವಾಬ್ದಾರಿ ಇತಿಮಿತಿಗಳನ್ನು ಅದನ್ನು ಮೀರಿಯೂ ಕೂಡ ಕೆಲವು ವಿರೋಧಿಗಳು ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಇವೆಲ್ಲ ಚರ್ಚೆಗಳು. ಆದರೆ ಸಾಮಾನ್ಯ ಜನರಿಗೆ ಕೇಳಿ ಎಷ್ಟು ರಸ್ತೆಗಳನ್ನು ಮಾಡಿದ್ದೀನಿ, ಎಷ್ಟು ರೈಲ್ವೆಗಳನ್ನು ಮಾಡಿದ್ದೀನಿ, ಮತ್ತು ಸಾಮಾಜಿಕ ಸುರಕ್ಷತೆ ಯೋಜನೆಗಳು ನಮ್ಮ ಜನರಿಗೆ ತಂದು ಮುಡಿಸೋದ್ರಲ್ಲಿ ಅತಿ ಯಶಸ್ವಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದೆ. ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನು ಕಳೆದ 10 ವರ್ಷದಲ್ಲಿ ಕ್ಷೇತ್ರದ ಸಾಮಾಜಿಕ ಸುರಕ್ಷತೆ ಯೋಜನೆಗಳಾಗಿರ್ಬೋದು, ಮೂಲಭೂತ ಅಭಿವೃದ್ಧಿಯನ್ನು ಮಾಡಿದೆ. ಕಳೆದ 65 ವರ್ಷಗಳ ಕಾಲ ಬಹುತೇಕ ಕಾಂಗ್ರೆಸ್ಸಿನ ಸಂಸದರಿಗೂ ಕಾಂಗ್ರೆಸ್ಸಿನ ಸರ್ಕಾರ, ಅದರ ಮಧ್ಯದಲ್ಲಿ ಅವ್ರು ಏನು ಮಾಡಲಾರ್ದಲ್ಲೇ ಇವಾಗ ಮಾಡಿದ್ದೀವಿ. ಇದರ ಅರ್ಥ ಕಾಂಗ್ರೆಸ್ಸಿನವ್ರು ಮಾಡಿದರೆ ನಮಗೆ ಅವಕಾಶ ಸಿಗ್ತಿದ್ದಿಲ್ಲ, ಕಾಂಗ್ರೆಸ್ಸಿನವ್ರು ಅವಕಾಶ ಕೊಟ್ಟಿದ್ದಿಲ್ಲ. ಈ 10 ವರ್ಷದ ಕಾಲದಲ್ಲಿ ನಾವು ಅವಕಾಶವನ್ನು ಸದ್ಬಳಕೆ ಮಾಡ್ತೀವಿ. ಹೀಗಾಗಿ ಏನು ಮಾಡಿದ್ರು ಅನ್ನೋದ್ರಲ್ಲಿ ಎಲ್ಲ ಉತ್ತರ ಕೊಟ್ಟಿದ್ದೀವಿ. ಜನನೂ ಕೂಡ ಈ ಚುನಾವಣೆ ಇವತ್ತು ಮತದಾನ ಇದೆ, 4ನೇ ಜೂನಿಗೆ ಅದರ ಉತ್ತರವನ್ನು ಕೊಡ್ತೀವಿ. ಪಕ್ಷ ವಿರೋಧ ಏನು ಮಾಡ್ಯಾರಲ್ಲ ಸರ್, ಅವ್ರಿಗೆ ಏನಾದರೂ ಕ್ರಮ ಪಕ್ಷ ತನ್ನದೇ ಆದ